ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇದು 1 ತಿಂಗಳ ಹಿಂದಿನ ವಿಡಿಯೋ. ಸೊ ಈ ಥರ ಇರುವಂಥ ಗಿಡವನ್ನು ತುಂಬ ಹೂಗಳು ಬರೋ ರೀತಿ ನಾನು ಯಾವ ರೀತಿ ಮಾಡಿದೆ, ಏನೇನೆಲ್ಲ ಯೂಸ್ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಗಿಡದಲ್ಲೂ ಕೂಡ ಇನ್ನೂ ಹೂ ಬಿಟ್ಟಿಲ್ಲ ಅಂತಂದರೆ ಇನ್ನೂ ಟೈಮ್ ಇದೆ, ಏನೆಲ್ಲ ಯೂಸ್ ಮಾಡಬೇಕು, ಯಾವ ರೀತಿ ಗಿಡದಲ್ಲಿ ಹೂಗಳನ್ನ ತರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹಾಗಿದ್ದ ಗಿಡ ಈ ರೀತಿಯಾಗಿ ತುಂಬ ಮೊಗ್ಗುಗಳು, ಒಂದೇ ಒಂದು ಸ್ಟೆಮ್ಮಲ್ಲಿ ಇಷ್ಟೊಂದು ಮೊಗ್ಗುಗಳು ಬರೋ ರೀತಿ ಯಾವ ರೀತಿ ನಾನು ಮಾಡಿದೆ, ಏನೇನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿದೆ, ಹಾಗೆ ಏನೆಲ್ಲ ಕೇರ್ ತಗೋಬೇಕು, ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು, ಇಷ್ಟು ಪಾಯಿಂಟ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇನ್ನೂ ಕೂಡ ಮೊಗ್ಗುಗಳು ಬರ್ತಾನೆ ಇದೆ. ಬಿಕಾಸ್ ಇವಾಗ ತಾನೇ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ತುಂಬ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೋಬೇಕು. ಮಲ್ಲಿಗೆ ಗಿಡ ಬಿಸಿಲಿನ ಗಿಡ ಅಂತಂದರೆ ಬೇಸಿಗೆಯಲ್ಲಿ ಹೆಚ್ಚು ಹೂಗಳು ಬಿಡುತ್ತೆ, ಹಾಗೆಯೇ ಚಳಿಗಾಲದಲ್ಲೂ ಕೂಡ ಹೂ ಬಿಡುತ್ತೆ, ಇಲ್ಲ ಅಂತಲ್ಲ. ಎಲ್ಲ ಸೀಸನ್ನಲ್ಲೂ ಹೂಗಳು ಕೊಡುವಂಥ ಗಿಡದಲ್ಲಿ ಈ ಒಂದು ಗಿಡನೂ ಹೌದು. ಆದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಫರ್ಟಿಲೈಸರ್ ಮುಂಚೆ ಇದನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ನಿಮ್ಮ ಗಿಡದಲ್ಲಿ ಹೂಗಳು ಬರೋದಂತೂ ಗ್ಯಾರಂಟಿ. ಈ ಗಿಡ ಬಿಸಿಲಿನ ಗಿಡ ಆದ್ದರಿಂದ ಈ ಗಿಡವನ್ನು 6ರಿಂದ 7 ಗಂಟೆ ಬಿಸಿಲಲ್ಲಿ ಇಡಬೇಕಾಗತ್ತೆ. ಹಾಗೆ ಈ ಗಿಡಕ್ಕೆ ಬಿಸಿಲು ಇಷ್ಟ ಅಂತ ತುಂಬ ಬಿಸಿಲಿರೋಂಥ ಜಾಗದಲ್ಲೂ ಏನೂ ಬೇಕಾಗಿಲ್ಲ ಇಡೋದು. ಬಿಕಾಸ್ ಇದು ಸ್ವಲ್ಪ ಎಲೆಗಳು ಸುಟ್ಟೋದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಶೇಡಿ ಏರಿಯಾದಲ್ಲಿ ಕೂಡ ನೀವು ಇಡ್ಬೋದು. ಅಂತಂದರೆ ಬೆಳಗ್ಗೆ ಒಂದು 2-3 ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿ, ಆಮೇಲೆ ಸಂಜೆ ಒಂದು 2-3 ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿ, ಆ ಜಾಗದಲ್ಲಿ ನೀವು ಈ ಗಿಡವನ್ನು ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ. ಲೈವ್ ರಿಸಲ್ಟ್ ಇಲ್ಲೇ ಇದೆ. ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಹೂಗಳು ಬರಬೇಕು ಅಂತಂದರೆ ನಾನು ಹೇಳೋದನ್ನು ಮಾಡಿ ಸಾಕು. ಹಾಗೆ ಈ ಗಿಡಕ್ಕೆ ಮಣ್ಣು ತುಂಬ ಇಂಪಾರ್ಟೆಂಟು. ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ಮರಳಾಗಿರುವಂಥ ಮಣ್ಣು ಬೇಕು. ಬಿಕಾಸ್ ಇದರಲ್ಲಿ ಏನಾದರೂ ನೀರು ನಿಂತ್ಕೊಂಡು ಮಣ್ಣೇನಾದರೂ ಗಟ್ಟಿಯಾದರೆ ಬೇರುಗಳು ಸಫೋಕೇಶನ್ ಆಗಿ ಗಿಡದ ಬೆಳವಣಿಗೆನೂ ಆಗಲ್ಲ, ಗಿಡದಲ್ಲಿ ಹೂಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ರೀಪಾಟ್ ಮಾಡೋದಾದರೆ ಇನ್ನೂ ಟೈಮ್ ಇದೆ, ರೀಪಾಟ್ ಮಾಡ್ಬೋದು. ರೀಪಾಟ್ ಮಾಡುವಾಗ ನೀವು 40% ಅಷ್ಟು ಗಾರ್ಡನ್ ಸಾಯಿಲ್, 30% ಅಷ್ಟು ಸ್ಯಾಂಡನ್ನು ಹಾಕೋದನ್ನು ಮರೆಯಕ್ಕೆ ಹೋಗಬೇಡಿ. ಸ್ಯಾಂಡ್ ಹಾಕೋದ್ರಿಂದ ಮಣ್ಣು ಗಟ್ಟಿ ಆಗೋದಿಲ್ಲ. ನಾವು ಹಾಕುವಂಥ ನೀರೇನಿರುತ್ತೆ ಅದು ಡ್ರೈನೇಜ್ ಹೋಲಿಂದ ಆರಾಮಾಗಿ ಪಾಸಾಗಿ ಹೊರಗಡೆ ಹೋಗುತ್ತೆ. ಸೊ ಆವಾಗ ಮಣ್ಣಿಗೆ ಮಾಯಿಶ್ಚರ್ ಕೂಡ ಸಿಗುತ್ತೆ, ಹಾಗೆ ಕೂಡ ಮಣ್ಣಿನಲ್ಲಿ ನೀರು ಕೂಡ ನಿಲ್ಲೋದಿಲ್ಲ, ಗಿಡದ ರೂಟ್ ರಾಟ್ ಕೂಡ ಆಗೋದಿಲ್ಲ. ಅಂದರೆ ಗಿಡ ಕೊಳೆಯೋದಿಲ್ಲ, ಎಲೆಗಳು ಹಳದಿ ಆಗೋದಿಲ್ಲ, ಮೊಗ್ಗುಗಳು ಬಂದರೂ ಉದುರೋದಿಲ್ಲ, ಈ ರೀತಿಯಾಗಿ ಆಗುತ್ತೆ. ಸೊ ಫಸ್ಟಿಗೆ ಬಿಸಿಲು ಎಷ್ಟು ಬೇಕು ನೋಡ್ಕೊಂಡ್ವಿ, ಹಾಗೇನೆ ಮಣ್ಣು ಯಾವ ರೀತಿ ಇರಬೇಕು ಅಂತ ನೋಡ್ಕೊಂಡ್ವಿ. ಇನ್ನೂ ನೀವೇನಾದರೂ ರೀಪಾಟ್ ಮಾಡಿದ್ದಾಗಿದೆ ಆದರೂ ಹೂ ಬಿಡ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದಾದರೆ ನೀವು ಇವಾಗ ಸಾಫ್ಟ್ ಪ್ರೂನಿಂಗ್ ಮಾಡಿ. 1 ವಾರದಲ್ಲೇ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಫ್ಟ್ ಪ್ರೂನಿಂಗ್ ಮಾಡೋದ್ರಿಂದ ಎಷ್ಟು ನೀವು ಪ್ರೂನಿಂಗ್ ಮಾಡ್ತೀರಾ ಅಷ್ಟು ಗಿಡದಲ್ಲಿ ಬ್ರಾಂಚ್ಗಳು ಹೊಸದಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೀವು, ನಾನು ಇಲ್ಲಿ 2 ಏನು ಕವಲ್ ಹೊಡೆದಿದೆ, 2-3, ಅದು ಎಲ್ಲದರಲ್ಲೂ ಮೊಗ್ಗುಗಳು ಬರೋದಕ್ಕೆ ಇದೇ ಕಾರಣ. ಇಲ್ಲಿ ನೋಡ್ತಾ ಇದ್ದೀರಾ ನಾನು ಎಲ್ಲದರಲ್ಲೂ ನಾನು ಪ್ರೂನಿಂಗನ್ನು ಮಾಡಿದ್ದೀನಿ. ಪ್ರೂನಿಂಗು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗಿಡಕ್ಕೆ ಅಂತಂದರೆ, ನೀವು ಎಷ್ಟು ಪ್ರೂನಿಂಗ್ ಮಾಡ್ತೀರೋ ಅಷ್ಟೇ ಹೊಸ ಬ್ರಾಂಚ್ಗಳು ಬಂದು ಎಲ್ಲ ಬ್ರಾಂಚ್ಗಳಲ್ಲೂ ಹೂಗಳು ಮೊಗ್ಗುಗಳು ಬರುವಂಥದ್ದು. ಸೊ ಇನ್ನೂ ಟೈಮ್ ಇದೆ, ಇನ್ನೂ 1 ವಾರದಲ್ಲೇ ನಿಮಗೆ ಮತ್ತೆ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ನೀವು ಈ ಟೈಮಲ್ಲೂ ಕೂಡ ಪ್ರೂನಿಂಗನ್ನು ಮಾಡ್ಬೋದು. ಆಲ್ರೆಡಿ ಮೊಗ್ಗುಗಳು ಬಂದರೆ ಮಾಡಬೇಡಿ, ಆಲ್ರೆಡಿ ಚಿಗಿತಾ ಇದ್ದರೆ ಗಿಡ ಅದಕ್ಕೂ ಮಾಡೋಕ್ಕೆ ಹೋಗಬೇಡಿ. ಗಿಡದ ಬೆಳವಣಿಗೆನೇ ಇಲ್ಲ ಅನ್ನೋರು ಪ್ರೂನಿಂಗ್ ಮಾಡಿ ಹೊಸದಾಗಿ ಚಿಗುರುಗಳು ಬಂದು ಅದರಲ್ಲಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಆದ ಮೇಲೆ ಗಿಡಕ್ಕೆ ಯಾವ ರೀತಿ ನೀರು ಕೊಡಬೇಕು ಅನ್ನೋದನ್ನು ನೋಡ್ಕೋಬೇಕಲ್ವಾ. ಗಿಡಕ್ಕೆ ನೀರು ಕೊಡೋದು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಗಿಡದ ಕಂಡೀಷನ್ ನಾವು ನೀರು ಕೊಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಅಂತಂದರೆ ಗಿಡದ ಎಲೆಗಳು ಹಳದಿ ಆಗೋದು ನೀರು ಜಾಸ್ತಿ ಆದರೆ, ಗಿಡದ ಎಲೆಗಳು ಸುಟ್ಟು ಹೋದಂಗೆ ಆಗೋದು ನೀರು ಕಡಿಮೆ ಆದರೆ, ಈ ರೀತಿಯಾಗಿ ಡಿಪೆಂಡ್ ಆಗಿರೋದ್ರಿಂದ ನೀರನ್ನು ನಾವು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ನೀರು ನೀವು ಮಣ್ಣನ್ನು ಚೆಕ್ ಮಾಡಿ ನೋಡಿ, ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಿ. ಸುಮ್ಮನೆ ಬಿಸಿಲಿದೆ ಅಂತ ಮೇಲಿನ ಮೇಲೆ ನೀರು ಕೊಡೋದ್ರಿಂದ ಗಿಡ ಎಲೆಗಳು ಹಳದಿಯಾಗಿ ಬರುವಂಥ ಮೊಗ್ಗುಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಆದಮೇಲೆ ಗಿಡಕ್ಕೆ ಯಾವ್ಯಾವ ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ಬೋದು ಈ ಟೈಮಲ್ಲಿ ಅನ್ನೋದಾದರೆ,
ಗಿಡಕ್ಕೆ ನೀವು ಫಸ್ಟಿಗೆ ನಾನು ಆರ್ಗ್ಯಾನಿಕ್ ಆಗಿ ಹೇಳಬೇಕಾದ್ರೆ ಬನಾನಾ ಪೀಲನ್ನು ನೀವೇನು ಡಸ್ಟ್ಬಿನ್ನಿಗೆ ಹಾಕ್ತೀರಾ ಅದನ್ನು ಸ್ಟೋರ್ ಮಾಡಿ ಇಟ್ಬಿಡಿ. ಸ್ವಲ್ಪ ಒಣಗಿದಾದ್ಮೇಲೆ ಅಥವಾ ಹಸಿನೇ ನೀವು ಯೂಸ್ ಮಾಡ್ಬೋದು. ಒಂದು ಕಂಟೈನರಲ್ಲಿ ಬನಾನಾ ಸಿಪ್ಪೆಯನ್ನು ಕಟ್ ಮಾಡಿ ಪೀಸ್ ಮಾಡಿ ಅದಕ್ಕೆ ಮುಳುಗೋಷ್ಟು ನೀರನ್ನು ಹಾಕಿ 2 ರಿಂದ 3 ದಿನ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಆ ನೀರನ್ನು ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ. ಅದರಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡದಲ್ಲಿ ತುಂಬ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫರ್ಟಿಲೈಸರ್ನ ತೊಗೊಂಬಂದಿದ್ದೀನಿ. ಬಟ್ ಆ ಫರ್ಟಿಲೈಸರ್ನ ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಯೂಸ್ ಮಾಡೋದಿಲ್ಲ. ಬಿಕಾಸ್ ಅದರ ಹೆಸರು ಬೋನ್ ಮೀಲ್ ಅಂತ. ಬೋನ್ ಮೀಲು ಏನಕ್ಕೆ ಯೂಸ್ ಮಾಡೋದಿಲ್ಲ ಸುಮಾರು ಜನ ಅಂತಂದರೆ ಇದು ಬೋನಿಂದ ತಯಾರಾಗಿರುತ್ತೆ. ಇಲ್ಲೇನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಇದೇ ಬೋನ್ ಮೀಲು. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೋನ್ ಮೀಲನ್ನು ನೀವು ಕೊಡ್ಬೋದು. ಮಣ್ಣನ್ನು ಚೆನ್ನಾಗಿ ಅಗೆದು ಆಮೇಲೆ ಬೋನ್ ಮೀಲ್ ಕೊಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಬೇಗ ಇದು ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಈ ರೀತಿ ಬೋನ್ ಮೀಲನ್ನು ಕೊಟ್ಟ ಆದಮೇಲೆ ನೀವು ಮಣ್ಣನ್ನು ಈ ರೀತಿಯಾಗಿ ಮುಚ್ಚಿ ಅದಕ್ಕೆ ನೀರು ಕೊಟ್ಟರೆ ಸಾಕು. ಇದನ್ನು 15 ದಿನಕ್ಕೆ ಒಂದು ಸಲ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಇದನ್ನು ಕೊಟ್ಟಾದ್ಮೇಲೆ ಚೆನ್ನಾಗಿ ನೀರು ಕೊಟ್ಬಿಡಿ. ನೀರು ಕೊಟ್ಟು ಹಾಗೆಯೇ ನೀವು ಎಲ್ಲಿ ಮಾಮೂಲು ಜಾಗದಲ್ಲಿ ಇಡ್ತಿದ್ರೆ ಆ ಜಾಗದಲ್ಲೇ ಇಡ್ಬೋದು. ಬೋನ್ ಮೀಲ್ ನಾವು ಯೂಸ್ ಮಾಡೋದಿಲ್ಲ, ನಾವು ದೇವರಿಗೆ ಹೂಗಳನ್ನ ಯೂಸ್ ಮಾಡ್ತೀವಿ ಅನ್ನೋರಾದರೆ ನೀವು ಬನಾನಾ ಪೀಲನ್ನು ಮಾತ್ರ ಯೂಸ್ ಮಾಡಿ. ಬನಾನಾ ಪೀಲ್ ಒಟ್ಟಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡ್ರ್ ಯೂಸ್ಡ್ ಆದರೂ ಆಯಿತು ಅಥವಾ ಅನ್ಯೂಸ್ಡ್ ಫ್ರೆಶ್ ಟೀ ಪೌಡ್ರ್ ಕೂಡ ಆದರೂ ಆಯಿತು. ಅದನ್ನು ಯಾವ ರೀತಿ ನಾನು ಬೋನ್ ಮೀಲ್ನ ಹಾಕಿದೆ ಅದೇ ರೀತಿ ನೀವು ಮಣ್ಣನ್ನು ಅಗೆದು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.